Hello students, welcome to my channel English with Basaraj sir. I am Basarajappa, an English teacher. Today, let us learn about how to fill the gaps with am, is and are. These three are some of the to be verbs. To be verbs are 8 in number. ಟು ಬಿ ವರ್ಬ್ಸ್ ಯಾವುದು ಅಂದರೆ ಆಮ್, ಈಸ್, ಆರ್, ವಾಸ್, ವರ್, ಬಿ, ಬೀಯಿಂಗ್, ಬೀನ್, ಹೀಗೆ 8 ಇವೆ. ಅದರಲ್ಲಿ ಇವತ್ತು ಈ ಮೂರನ್ನು ತುಂಬೋದು ಹೇಗೆ, ಹೌ ಟು ಫಿಲ್ ದಿಸ್ 3 ಟು ಬಿ ವರ್ಬ್ಸ್ ಇನ್ ದ ಗ್ಯಾಪ್ಸ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ಐ ಡ್ಯಾಶ್ ಮೋಹನ್, ನಾನು ಮೋಹನ ಅನ್ನೋದಕ್ಕೆ ಏನಿರ್ಬೋದು, ಐ ಜೊತೆಗೆ ಯಾವಾಗಲೂ ಕೂಡ ಈಸ್ ಬರಲ್ಲ, ಆರ್ ಬರಲ್ಲ, ಆಮ್ ಬರುತ್ತೆ. ಐ ಆಮ್ ಮೋಹನ್, ನಾನು ಮೋಹನ್ ಇದ್ದೇನೆ, ನಾನು ಮೋಹನ್ ಆಗಿದ್ದೇನೆ ಅನ್ನೋ ಅರ್ಥ ಕೊಡುತ್ತೆ. ಐ ಆಮ್ ಅ ಸ್ಟೂಡೆಂಟ್, ನಾನೊಬ್ಬ ವಿದ್ಯಾರ್ಥಿ. ನಾನೊಬ್ಬ ವಿದ್ಯಾರ್ಥಿ ಆಗಿದ್ದೇನೆ. ಸೀತಾ ನೋಡಿ, ಆಮ್ ಬರಲ್ಲ, ಯಾವಾಗಲೂ ಆಮ್ ಐ ಜೊತೆ ಮಾತ್ರ ಬರುತ್ತೆ, ಇನ್ಯಾವುದ್ರ ವರ್ಡ್ ಜೊತೆಗೂ ಕೂಡ ಆಮ್ ಬರಲ್ಲ. ಜ್ಞಾಪ ಇಟ್ಕೋಬೇಕು ಅದು. ನಾನು ಐ ಜೊತೆ ಮಾತ್ರ ಆಮ್ ಬರೋದು. ಅಥವಾ ಕ್ವಶನ್ ಮಾಡ್ಬೋದು, ಅಥವಾ ನೆಗೆಟಿವ್ ಇರ್ಬೋದು. ಐ ಆಮ್ ಎ ಡಾಕ್ಟರ್, ಆಮ್ ಐ ಎ ಡಾಕ್ಟರ್, ಐ ಆಮ್ ನಾಟ್ ಎ ಫಿಸಿಷಿಯನ್, ಆ ಥರ. ಈಗ ನೋಡೋಣ, ಇದಕ್ಕೆ ಸೀತಾ ಅನ್ನೋದು ಥರ್ಡ್ ಪರ್ಸನ್. ಸೀತಾ ಅದಕ್ಕೆ ಈಸ್ ಬರುತ್ತೆ, ಆರ್ ಬರಲ್ಲ, ಈಸ್ ಬರುತ್ತೆ. ಈಸ್ ಅಂದರೆ ಆಗಿದ್ದಾಳೆ. ಸೀತಾ ಈಸ್ ಮೈ ಸಿಸ್ಟರ್ ಅಂದರೆ ಸೀತಾಳು ನನ್ನ ಸಹೋದರಿ. ಸೀತಾ ಈಸ್ ಮೈ ಸಿಸ್ಟರ್ ಅಂದರೆ ಸೀತಾ ನನ್ನ ಸಹೋದರಿ. ಮೈ ಹೌಸ್ ಈಸ್ ಅಟ್ ಜೆ ಪಿ ನಗರ್. ಮೈ ಹೌಸ್ ಈಸ್ ಅಟ್ ಜೆ ಪಿ ನಗರ್. ನಮ್ಮ ಮನೆ ಜೆ ಪಿ ನಗರದಲ್ಲಿದೆ. ನೆಕ್ಸ್ಟು, ವಿ ಡ್ಯಾಶ್ ಲಿವಿಂಗ್ ಇನ್ ಮೈಸೂರ್ ನೌ. ನಾವೀಗ ಮೈಸೂರಲ್ಲಿ ವಾಸ ಇದ್ದೇವೆ. ಇಲ್ಲಿ ಇವೆರಡು ಸಿಂಗ್ಯುಲರ್ಗೆ, ಇದೆರಡು ಸಿಂಗ್ಯುಲರ್ಗೆ, ಇದು ಪ್ಲೂರಲ್ಗೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸಲ್ಲಿ ಪ್ಲೂರಲ್ಗೆ ಅದು ವಿ ಆರ್ ಲಿವಿಂಗ್ ಇನ್ ಮೈಸೂರ್ ನೌ. ನಾವೀಗ ಮೈಸೂರಲ್ಲಿ ವಾಸ ಇದ್ದೇವೆ. ನೆಕ್ಸ್ಟು, ಹಿ ಈಸ್ ರಂಗಪ್ಪ. ಅವನ ಹೆಸರು ರಂಗಪ್ಪ. ಈಸ್ ನೇಮ್ ಈಸ್ ರಂಗಪ್ಪ ಅಂದ್ರೂ ಒಂದೇ, ಈಸ್ ರಂಗಪ್ಪ ಅಂದ್ರೂ ಒಂದೇ. ಆಮೇಲೆ ಈ ಡ್ಯಾಶ್ ಅವರ್ ನೈಬರ್, ಈಸ್ ಅವರ್ ನೈಬರ್. ಆ ರಂಗಪ್ಪ ಅವನು ನಮ್ಮ ಮನೆ ಪಕ್ಕದವನು. ನೈಬರ್ ಅಂದರೆ ಪಕ್ಕದವನು, ಪಕ್ಕದ ಮನೆಯವನು. ವೇರ್ ಡ್ಯಾಶ್ ಯು ಗೋಯಿಂಗ್ ನೌ. ನೀನು ಈಗ ಎಲ್ಲಿಗೆ ಹೋಗ್ತಿದ್ದೆ ಅನ್ನಕ್ಕೆ ವೇರ್ ಆರ್ ಯು ಗೋಯಿಂಗ್ ನೌ, ಕ್ವಶನ್ ಮಾರ್ಕ್. ವೇರ್ ಆರ್ ಯು ಗೋಯಿಂಗ್ ನೌ, ಈಗ ನೀನು ಎಲ್ಲಿಗೆ ಹೋಗ್ತಾ ಇದೆಯೇ. ಇಟ್ ಡ್ಯಾಶ್ ಎ ಹಾಟ್ ಡೇ. ಇಟ್ ಈಸ್ ಎ ಹಾಟ್ ಡೇ. ಇಟ್ ಈಸ್ ಅ ಹಾಟ್ ಡೇ. ಇವತ್ತು ತುಂಬ ಸೆಕೆ ದಿನ. ಲಾಸ್ಟ್ ಒನ್, ಸಿ ದ ಬರ್ಡ್ಸ್ ಡ್ಯಾಶ್ ಫ್ಲೈಯಿಂಗ್ ಇನ್ ದ ಸ್ಕೈ. ನೋಡು ಅಲ್ಲಿ ಹಕ್ಕಿಗಳು ಹಾರ್ತಾ ಇವೆ. ಇಲ್ಲಿ ಹಕ್ಕಿಗಳು ಅನ್ನುವಾಗ ಎಸ್ ಬಂದಿರೋದ್ರಿಂದ ಪ್ಲೂರಲ್ ಆದ್ರಿಂದ ಹಾರಾಟ. ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ. ನೋಡಿದ್ರೆ ಸ್ನೇಹಿತರೆ, ಹೀಗೆ ಆ ಮತ್ತು ಈಸ್ ಮತ್ತು ಆರ್ನ ಹೇಗೆ ನಾವು ಬಳಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲ್ತ್ಕೊಂಡು. ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.